ವಿದೇಶಿ ಬಂಡವಾಳ ಹೂಡಿಕೆಯಲ್ಲಿ ದೇಶದಲ್ಲೇ ಕರ್ನಾಟಕ ನಂಬರ್ 2 ಸ್ಥಾನವನ್ನು ಪಡ್ಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಏನು ವರದಿ? ಈ ವರದಿ ಏನು ಹೇಳ್ತಾ ಇದೆ ನೋಡೋಣ ಬನ್ನಿ. ನೋಡಿ, ಕಳೆದ ಸಾಲಿಗಿಂತ ಒಂದು ಸ್ಥಾನ ಜಿಗಿತವಾಗಿದೆ. ಕೇಂದ್ರ ಇಲ್ಲಿ ಪ್ರಥಮವಾಗಿರೋದು, ಮಹಾರಾಷ್ಟ್ರ ಇಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ. ಜಿಎಸ್ಟಿ ಸಂಗ್ರಹದಲ್ಲಿ ದೇಶದಲ್ಲಿ 2ನೇ ಸ್ಥಾನದಲ್ಲಿರುವಂಥ ಕರ್ನಾಟಕ 2024-25ನೇ ಹಣಕಾಸು ವರ್ಷದಲ್ಲಿ ವಿದೇಶಿ ನೇರ ಬಂಡವಾಳ ಸ್ವೀಕರಿಸಿದಲ್ಲಿ ದೇಶದಲ್ಲೇ 2ನೇ ಸ್ಥಾನವನ್ನು ಪಡ್ಕೊಂಡಿದೆ. 2023-24ನೇ ಸಾಲಿನಲ್ಲಿ ಕರ್ನಾಟಕ ದೇಶದಲ್ಲಿ 3ನೇ ಸ್ಥಾನದಲ್ಲಿ ಇತ್ತು, ಈಗ 2ನೇ ಸ್ಥಾನವನ್ನು ಪಡ್ಕೊಂಡಿದೆ. ಕೇಂದ್ರ ಸರ್ಕಾರ ಮಂಗಳವಾರ ಬಿಡುಗಡೆ ಮಾಡಿರುವಂತಹ ವರದಿಯ ಅನ್ವಯ 2024-25ರ ಆರ್ಥಿಕ ವರ್ಷದಲ್ಲಿ ಭಾರತದಲ್ಲಿ ಒಟ್ಟು 4.2 ಲಕ್ಷ ಕೋಟಿ ರೂಪಾಯಿ ಮೊತ್ತದ ವಿದೇಶಿ ನೇರ ಬಂಡವಾಳ ಹೂಡಿಕೆ ಆಗಿದೆ ಅನ್ನೋದನ್ನ ಅವರು ತಿಳಿಸ್ತಾ ಇದ್ದಾರೆ. ನೋಡಿ, ಟಾಪ್ 4 ರಾಜ್ಯಗಳು ಯಾವ್ದ್ಯಾವುದು ಅಂತ ನೋಡೋದಾದ್ರೆ ನಾವು ಮೊದಲನೇ ಸ್ಥಾನವನ್ನ ಮಹಾರಾಷ್ಟ್ರ ಪಡ್ಕೊಂಡಿದೆ. 1.6 ಲಕ್ಷ ಕೋಟಿ ರೂಪಾಯಿ ವಿದೇಶಿ ಹೂಡಿಕೆಯನ್ನ ಮಾಡ್ತಾ ಇರೋದು. ಇನ್ನು ನಮ್ಮ ಕರ್ನಾಟಕ 2ನೇ ಸ್ಥಾನವನ್ನ ಪಡ್ಕೊಂಡಿದೆ, 56,000 ಕೋಟಿ ರೂಪಾಯಿ. ಇನ್ನು ದೆಹಲಿ ಇದು 3ನೇ ಸ್ಥಾನವನ್ನ ಪಡ್ಕೊಳ್ತಾ ಇದೆ, 51,000 ಕೋಟಿ ರೂಪಾಯಿ ಹೂಡಿಕೆ ಆಗ್ತಾ ಇರೋದು. ಇನ್ನು ಗುಜರಾತ್ 4ನೇ ಸ್ಥಾನವನ್ನು ಪಡ್ಕೊಂಡಿದೆ, ಅದು 48,000 ಕೋಟಿ ರೂಪಾಯಿ ಹೂಡಿಕೆಯನ್ನ ಮಾಡ್ತಾ ಇರೋದು. ಇದೊಂದು ಖುಷಿಯ ವಿಚಾರ ಆಗಿದೆ. ಸೊ ನೋಡಿ, ಇಲ್ಲಿ ರಾಜ್ಯದಲ್ಲಿ ಅಕ್ರಮ ನೋಡಿ, ರಾಜ್ಯದ ವಿಚಾರಕ್ಕೆ ನಾವು ಸಂಬಂಧಪಟ್ಟಂತೆ ನೋಡೋದಾದ್ರೆ ಈ ಬಂಡವಾಳ ಹೂಡಿಕೆಯಲ್ಲಿ ಕರ್ನಾಟಕ ನಂಬರ್ 2 ಸ್ಥಾನ, ಇನ್ನು ನಂಬರ್ 1 ಸ್ಥಾನವನ್ನು ಪಡ್ಕೊಳ್ಬೇಕು ಅನ್ನುವಂಥ ಗುರಿಯನ್ನು ಇಟ್ಕೊಳ್ಳಲಾಗಿದೆ. ನೋಡಿ, ಇಲ್ಲಿ ನಾವು ಗಮನಿಸೋದಾದ್ರೆ 1.6 ಲಕ್ಷ ಕೋಟಿ ರೂಪಾಯಿ ಹೂಡಿಕೆಯೊಂದಿಗೆ ಮಹಾರಾಷ್ಟ್ರ 39% ಪಾಲನ್ನ ಪಡ್ಕೊಂಡಿದೆ, ಮೊದಲ ಸ್ಥಾನವನ್ನು ಪಡ್ಕೊಂಡಿದೆ. ಈ 56,000 ಕೋಟಿ ರೂಪಾಯಿ ಬಂಡವಾಳ ಸ್ವೀಕಾರದೊಂದಿಗೆ ಕರ್ನಾಟಕ 13% ಪಾಲನ್ನ ಪಡ್ಕೊಂಡು 2ನೇ ಸ್ಥಾನವನ್ನ ಪಡ್ಕೊಂಡಿದೆ. ಇನ್ನು ಹಿಂದಿನ ಆರ್ಥಿಕ ವರ್ಷಕ್ಕೆ ಹೋಲಿಸಿದ್ರೆ 2024-25ನೇ ಆರ್ಥಿಕ ವರ್ಷದಲ್ಲಿ ದೇಶದಲ್ಲಿ ಒಟ್ಟು 4.2 ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಆಗಿದ್ದು, ಇದು ಕಳೆದ ವರ್ಷಕ್ಕಿಂತ 13% ಏರಿಕೆ ಆಗಿದೆ. ಅತ್ತ ಷೇರುಗಳ ಒಳಹರಿವು, ಮರು ಹೂಡಿಕೆ ಮತ್ತು ಇತರ ಬಂಡವಾಳ ಸೇರಿ ಹೂಡಿಕೆಯಲ್ಲಿ 14% ಏರಿಕೆ ಆಗಿ